ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮುಖಾಂತರ ಎರಡು ಮುಖ್ಯವಾದ ಅಂಶಗಳು ಚರ್ಚೆ ಮಾಡಬೇಕು ಅನ್ಕೊಂಡಿದ್ದೀನಿ. ಒಂದು, ಹೊಸ ನೋಟಿಫಿಕೇಶನ್. ಯಾಕೆ ಹೊಸ ನೋಟಿಫಿಕೇಶನ್ ಸಾಕಷ್ಟು ವರ್ಷದಿಂದ ಆಗ್ತಿಲ್ಲ ಅನ್ನೋದು. ಇನ್ನೊಂದು, ಏಜ್ ರಿಲ್ಯಾಕ್ಸೇಷನ್. ಸೊ ಸರ್ಕಾರದಿಂದ ನಮಗೆ ಒಂದೇ ಉತ್ತರ ಸಿಕ್ತಿತ್ತು, ಒಳ ಮೀಸಲಾತಿ ವರದಿ ನಂತರ ನಾವು ಹೊಸ ನೋಟಿಫಿಕೇಶನನ್ನು ತರ್ತೀವಿ ಅಂತ. ಈಗಾಗಲೇ ಒಳ ಮೀಸಲಾತಿ ವರದಿಯನ್ನು ಕೊಟ್ಟಿದ್ದಾರೆ, ಸಬ್ಮಿಟ್ ಮಾಡಿದ್ದಾರೆ ಗೌರ್ಮೆಂಟಿಗೆ. ಸೊ ನಮ್ಗೆ ಇನ್ನು ಮುಂದೆ ಸ್ಪಷ್ಟವಾಗಿ ಸರ್ಕಾರದ ಕಡೆಯಿಂದ ಆಗಲಿ, ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಆಗಲಿ, ಅವ್ರ ಕಡೆಯಿಂದ ಸ್ಪಷ್ಟವಾಗಿ ರಿಕ್ರೂಟ್ಮೆಂಟ್ ಆಗಬೇಕು. ಇಯರ್ ಆಫ್ ಕ್ಯಾಲೆಂಡರ್ ಇರಬೇಕು, ಅದರಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಡೇಟ್ಸ್ ಸಮೇತ ಕೊಡಬೇಕು. like how UPSC and other central service exams conducts. In the same way, we expect these reforms. And other reform is like ಸಾಕಷ್ಟು ವರ್ಷಗಟ್ಟಲೆ ಕೆಲವೊಂದು ಸುಮಾರು ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆ ಪಡಿಬೇಕು ಅನ್ನೋ ಒಂದು ಕನಸು ಕಟ್ಕೊಂಡಿರ್ತಾರೆ. ಈ 5-6 ವರ್ಷದಿಂದ ವಿವಿಧ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟೇ ಆಗಿಲ್ಲ. ಒಂದು ಅರಣ್ಯ ಇಲಾಖೆ ಆಗಿರ್ಬೋದು, ಮತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಪಶು ಇಲಾಖೆ ಆಗಿರ್ಬೋದು, ಸುಮಾರು ಇಲಾಖೆಗಳಲ್ಲಿ 5-6 ವರ್ಷ ಆದ್ರೂ ರಿಕ್ರೂಟ್ಮೆಂಟ್ ಆಗ್ತಿಲ್ಲ. ಸೊ ಇದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ನಾವು. ಸೊ ಮತ್ತು ಈಗ ಏಜ್ ಏನು ಲಿಮಿಟ್ ಇದೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಬೇರೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದು ಒಂದು ವಿಷಯ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿ ಶಾಂತಿಯುತ ಪ್ರತಿಭಟನೆಯನ್ನು ಅಕ್ಸಾದವರು ಅವರ ತಂಡದಿಂದ ಎಲ್ಲ ಸಂಸ್ಥೆಗಳು ಸೇರಿ ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ 10 ಗಂಟೆಗೆ 11ನೇ ತಾರೀಕು ಆಗಸ್ಟ್, ಸೊ ನಾನು ರಿಪೀಟ್ ಮಾಡ್ತೀನಿ, ಆಗಸ್ಟ್ 11ನೇ ತಾರೀಕು 10 ಗಂಟೆಗೆ ಆಯೋಜಿಸಿದ್ದಾರೆ. ಸೊ ತಾವೆಲ್ಲ ಬನ್ನಿ, ನಿಮ್ಮ ಸ್ನೇಹಿತರನ್ನು, ಆಕಾಂಕ್ಷಿಗಳನ್ನು ತಂದು ಅಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿರಿ. ನಾವು ಬರ್ತೀವಿ, ನಮ್ಮ ವಿದ್ಯಾರ್ಥಿಗಳನ್ನು ನಾವು ಹೇಳ್ತೀವಿ. ಅಲ್ಲಿ ಹೋಗಿ ನಿಮ್ಮ ಸಮಯವನ್ನು ಕೊಡಿ, ನಿಮ್ಮ ಧ್ವನಿಯನ್ನು ಎತ್ತಿ. ಯಾಕಂದರೆ ನೀವು ಧ್ವನಿ ಎತ್ತಿಲ್ಲ ಅಂದರೆ ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ. ಸೊ ನಾನು ಆ್ಯಸ್ ಅ ಶಿಕ್ಷಕನಾಗಿ, ಆ್ಯಸ್ ಅ ಆಕಾಂಕ್ಷಿಯಾಗಿ ನನಗೂ ನಿಮ್ಗೇನು ನೋವು ಆಗ್ತಿದೆ ಈಗಿನ ಪರಿಸ್ಥಿತಿಯಲ್ಲಿ, ಆ ನೋವು ನಾನು ಅನುಭವಿಸಿದ್ದೀನಿ. ಸೊ ಇದನ್ನೆಲ್ಲ ನಾವು ಒಂದು ನಮ್ಮ ಕರ್ತವ್ಯ ಆಗುತ್ತೆ. ಇದು ನಮ್ಮ ಮೂಲಭೂತ ಹಕ್ಕು ಕೂಡ ಆಗಿರುತ್ತೆ. ನಾವು ಇದಕ್ಕೆ ಎಲ್ಲರೂ ಒಟ್ಟುಗೂಡಿ ಇದನ್ನು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಿದ್ರೇ ನಾವು ಇದರ ಪರ ಜಯ ಆಗುತ್ತೆ. ಸೊ ದೇರ್ ಈಸ್ ಅ ಸೇಯಿಂಗ್, ಯುನೈಟೆಡ್ ವಿ ಸ್ಟ್ಯಾಂಡ್ ಅಂಡ್ ಡಿವೈಡೆಡ್ ವಿ ಫಾಲ್. ಸೊ ವಿ ಶುಡ್ ಯುನೈಟ್ ಫಾರ್ ದಿಸ್ ಕಾಸ್, and all people should join for the peaceful protest on 11th of August 10 a.m. and come with your parents also. We will voice our voice so against the injustice faced by many of the students. So thank you so much. Wish you all the best. Jai Hind, Jai Karnataka.